ನಮಸ್ಕಾರ ಸ್ನೇಹಿತರೆ. 2024 ಲೋಕಸಭಾ ಚುನಾವಣೆ ಮುಗಿದಿದೆ. ನಿರೀಕ್ಷೆಯಂತೆಯೇ ಸ್ವಲ್ಪ ಹಿನ್ನಡೆಯಾಗಿದ್ರು ಸಹ NDA ಮೈತ್ರಿಕೂಟನೆ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ. ಮತ್ತೊಮ್ಮೆ ಮೋದಿ ಅವರೇ ಪ್ರಧಾನಿ ಸಹ ಆಗಿದ್ದಾರೆ. ಈಗ ಬಿಜೆಪಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆ ಖಾಲಿ ಇದೆ. ಅದು 6 ತಿಂಗಳ ಹಿಂದೆನೆ ಭರ್ತಿ ಆಗ್ಬೇಕಾಗಿತ್ತು. ಆದ್ರೆ 24 ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಡ್ಡಾ ಅವರ ಅವಧಿಯನ್ನು ವಿಸ್ತರಿಸಲಾಗಿತ್ತು. ಈಗ ಅದಕ್ಕೆ ಅಧ್ಯಕ್ಷರನ್ನು ನೇಮಿಸೋದಕ್ಕೆ ಕಾಲ ಕೂಡಿ ಬಂದಿದೆ. ನಡ್ಡಾ ಅವರು ಈಗಾಗಲೇ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಮೋದಿಯ ಸಂಪುಟನ ಸೇರಿದ್ದಾರೆ. ಈಗಾಗಲೇ ಅಧ್ಯಕ್ಷ ರೇಸ್ಗಾಗಿ ಭಾರೀ ಪೈಪೋಟಿ ಶುರುವಾಗಿದೆ. ಒಟ್ಟಾರೆಯಾಗಿ 4 ರಿಂದ 5 ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. RSS ನವರು ಸಹ 2 ಹೆಸರುಗಳನ್ನು ತೇಲಿ ಬಿಟ್ಟಿದ್ದಾರೆ. ಹಾಗಾದ್ರೆ ಮುಂದಿನ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಯಾರಾಗ್ತಾರೆ? PM ಮೋದಿ ಮತ್ತು ಅಮಿತ್ ಶಾ ಅವರ ಆಯ್ಕೆ ಯಾರಾಗಿರ್ಬೋದು ಮತ್ತು RSS ನವರ ಮಾತಿಗೆ ಏನಾದ್ರು ಮಣೆ ಸಿಗುತ್ತಾ? RSS ಹಿನ್ನೆಲೆಯುಳ್ಳವರು ಅಧ್ಯಕ್ಷರಾಗ್ತಾರಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ನಡ್ಡಾ ಅವರ ಅಧ್ಯಕ್ಷಗಿರಿನಲ್ಲಿ ಬಿಜೆಪಿ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಅಂತೂ ಮಾಡಿಲ್ಲ. ಅವರ ತಲೆದಂಡ ಅಂತೂ ಈಗಾಗಲೇ ಆಗಿದೆ. ಈಗ ಬಿಜೆಪಿ ರಾಷ್ಟ್ರಾಧ್ಯಕ್ಷಗಿರಿ ಮುಳ್ಳಿನ ಹಾದಿಯಾಗಿದೆ. ಹಾಗಾಗಿ ಯಾರಾಗಬಹುದು ಹೊಸ ಅಧ್ಯಕ್ಷರು ಅನ್ನೋ ಕುತೂಹಲ ಇಡೀ ರಾಷ್ಟ್ರಾದ್ಯಂತ ಮನೆ ಮಾಡಿದೆ. ಸ್ನೇಹಿತರೆ, ಈಗಾಗಲೇ RSS ಬಿಜೆಪಿಯ ಉನ್ನತ ನಾಯಕತ್ವ ಮತ್ತು ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲ ನಿರ್ಧಾರಗಳನ್ನು ಕೇವಲ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರೇ ತೆಗೆದುಕೊಳ್ತಾರೆ ಅನ್ನುವ ಅಪಸ್ವರವನ್ನು ಈಗಾಗಲೇ ಚುನಾವಣಾ ಹಿನ್ನೆಲೆಯಲ್ಲಿ ಅಪಸ್ವರವನ್ನು ಎತ್ತಿದೆ. ಹಾಗಾಗಿ ಈಗ RSS ನ ಆಯ್ಕೆ ಯಾರಪ್ಪ ಅಂದ್ರೆ ಬಿಜೆಪಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರನ್ನು ಮತ್ತೆ ಅಧ್ಯಕ್ಷಗಿರಿಗೆ ಪರಿಗಣಿಸಬೇಕು ಅನ್ನೋದು RSS ನ ಕಡೆಯಿಂದ ಬರ್ತಾ ಇರತಕ್ಕಂತ ಒತ್ತಾಯ. ಅವರನ್ನ ಬಿಟ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪರವಾಗೂ ಸಹ RSS ಹೆಚ್ಚಿನ ಒಲವು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ರವರು ಸಹ ಮೋದಿ ಸಂಪುಟದಲ್ಲಿ ಈಗ ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ಮಧ್ಯಪ್ರದೇಶದಲ್ಲಿ ಪದೇ ಪದೇ ಬಿಜೆಪಿನ ಅಧಿಕಾರಕ್ಕೆ ತಂದಿದ್ರು. ಸಂಘಟನಾ ಚತುರರಾಗಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ರವರು. ಹಾಗಾಗಿ ಈ ಇಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ RSS ಈಗ ಈ ಇಬ್ಬರ ಪರ ಬ್ಯಾಟಿಂಗ್ ಮಾಡ್ತಾ ಇದೆ. ಈ ಹಿಂದೆ 2014ರಲ್ಲೂ ಸಹ ರಾಜನಾಥ್ ಸಿಂಗ್ ಅವರು ಬಿಜೆಪಿ ಅಧ್ಯಕ್ಷರಾಗಿದ್ರು. ಆಗ ಮೋದಿ ಅವರನ್ನು ಪ್ರೈಮ್ ಮಿನಿಸ್ಟರ್ ಫೇಸ್ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಕೀರ್ತಿ ರಾಜನಾಥ್ ಸಿಂಗ್ರಿಗೆ ಸಲ್ಲುತ್ತೆ. ಹಾಗಾಗಿ RSS ನವರು ಶಿವರಾಜ್ ಸಿಂಗ್ ಚೌಹಾಣ್ ಅಥವಾ ರಾಜನಾಥ್ ಸಿಂಗ್ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿ ಅನ್ನುವ ಸಲಹೆಯನ್ನು ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಆ ಕಡೆ PM ಮೋದಿ ಮತ್ತು ಅಮಿತ್ ಶಾ ಅವರ ಆಯ್ಕೆ ರಾಜಸ್ಥಾನದ ಮೂಲದ ಸುನಿಲ್ ಬನ್ಸಲ್ ಮತ್ತು ವಿನೋದ್ ತಾವಡೆಯನ್ನಾದ್ರೂ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ಅಮಿತ್ ಶಾ ಮತ್ತು ಮೋದಿ ಅವರ ಪ್ರಯತ್ನ. ಅದರಲ್ಲೂ ವಿನೋದ್ ತಾವಡೆ ಅವರು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಅವರು ಮಹಾರಾಷ್ಟ್ರದಿಂದ ಬರ್ತಾರೆ. ಸಂಘಟನಾ ಚತುರರಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗಿದೆ. ಅವರು ಮಹಾರಾಷ್ಟ್ರಕ್ಕೆ ಸೇರಿರೋದ್ರಿಂದ ಈ ವರ್ಷಾಂತ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಬೇರೆ ಇದೆ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ಮೋದಿ ಮತ್ತು ಅಮಿತ್ ಶಾ ಬಯಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಈಗ ಇರ್ತಕ್ಕಂಥದ್ದು ಕಿಚಡಿ ಸರ್ಕಾರ. JDU ಮತ್ತು TDPಯ ಬೆಂಬಲದಿಂದ ನಡೀತಾ ಇರ್ತಕ್ಕಂಥ ಸರ್ಕಾರ. ಹಾಗಾಗಿ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ರಿಸಲ್ಟ್ ಸಹ ಇದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲಿ ಏನಾದ್ರೂ ಬಿಜೆಪಿ ಸೋತ್ರೆ ಅದರ ನೆಗೆಟಿವ್ ಇಂಪ್ಯಾಕ್ಟ್ಸ್ ಸರ್ಕಾರದ ಮೇಲೆ ತುಂಬಾನೇ ಆಗುತ್ತೆ. ಹಾಗಾಗಿ ಮಹಾರಾಷ್ಟ್ರ ವಿಧಾನಸಭೆಯನ್ನ ಗಮನದಲ್ಲಿಟ್ಕೊಂಡು ಅಲ್ಲಿ ಈ ಬಾರಿ ಮರಾಠ ನಾಯಕನಾಗಿರ್ತಕ್ಕಂಥ ವಿನೋದ್ ತಾವಡೆ ಅವರಿಗೆ ಮಣೆ ಹಾಕುವುದಕ್ಕೆ ಬಿಜೆಪಿಯ ಶೀರ್ಷ ನಾಯಕತ್ವ ಡಿಸೈಡ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯ ಒಳವಲಯದಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ಮಾತು ನಡೆಯುತ್ತಾ ಅಥವಾ RSS ನವರ ಮಾತಿಗೆ ಮನ್ನಣೆ ಸಿಗುತ್ತಾ? ಕಾದು ನೋಡ್ಬೇಕು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.